ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್, ದಕ್ಷಿಣ ಕನ್ನಡ ಜಿಲ್ಲಾ ಪುತ್ತೂರು ವರದಿಗಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಮತ್ತು ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಆಗಿರುವಂತಹ ಪುತ್ತೂರಿನ ಮಹತ್ವಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಇದೀಗ ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಒಂದು ವಿವಾದಕ್ಕೆ ಕಾರಣವೇನು ಮತ್ತು ಈ ವಿವಾದ ಏನು ಎನ್ನುವಂಥ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ನೀವು ನಮ್ಮ ನ್ಯೂಸ್18 ಕನ್ನಡ ಫೇಸ್ಬುಕ್ ಖಾತೆ, ಯೂಟ್ಯೂಬ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡಿ ಎನ್ನುತ್ತಾ, ಇತಿಹಾಸ ಪ್ರಸಿದ್ಧ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹತ್ವಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇದೀಗ ರಸ್ತೆ ವಿವಾದ ಎಲ್ಲರ ಗಮನ ಸೆಳೀತಾ ಇದೆ. ಕ್ಷೇತ್ರಕ್ಕೆ ಸಂಪರ್ಕ ಕಲ್ಪಿಸಲು ಅಗಲವಾದ ಮತ್ತು ಸುಸಜ್ಜಿತವಾದಂಥ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಮತ್ತು ಈ ಒಂದು ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಇದೀಗ ಮುಂದಾಗಿರುವಂಥದ್ದು. ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿ ನಡೆಯುವ ಹಿನ್ನೆಲೆಯಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ಕ್ಷೇತ್ರದ ಅಕ್ಕಪಕ್ಕದಲ್ಲಿದ್ದಂತಹ ಕ್ಷೇತ್ರದ ಚಾಕರಿ ಮಾಡ್ತಿದ್ದಂತಹ ಕುಟುಂಬಗಳ ಮನೆಗಳನ್ನು ಈಗಾಗಲೇ ನೆಲಸಮ ಮಾಡಿ ಆ ಒಂದು ಭಾಗವನ್ನು ಸಮತಟ್ಟು ಮಾಡುವಂತಹ ಪ್ರಕ್ರಿಯೆ ಈಗಾಗಲೇ ಮುಗಿದಿದ್ದು, ಈ ಎರಡನೇ ಹಂತದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಸಂಪರ್ಕ ಕಲ್ಪಿಸಲು ಒಂದು ಪ್ರತ್ಯೇಕ ಸಾರ್ವಜನಿಕ ರಸ್ತೆಯನ್ನು ಮಾಡಬೇಕೆನ್ನುವಂಥ ಉದ್ದೇಶದಿಂದ ಈಗಾಗಲೇ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಒಂದು ರಸ್ತೆಗೆ ಬೇಕಾದ ಜಾಗವನ್ನು ನಿರ್ಮಿಸಲು ಇತಿಹಾಸ ಪ್ರಸಿದ್ಧ ಕ್ಷೇತ್ರದ ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳಂತಹ ನಟರಾಜ ವೇದಿಕೆಯನ್ನು ಕೂಡ ಇದೀಗ ಧ್ವಂಸ ಮಾಡಲಾಗಿದ್ದು, ಈ ಒಂದು ನಟರಾಜ ವೇದಿಕೆಯ ಪಕ್ಕದಿಂದಲೇ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲು ವ್ಯವಸ್ಥಾಪನಾ ಸಮಿತಿ ಮತ್ತು ಶಾಸಕರು ಮುಂದಾಗಿದ್ದಾರೆ. ಈ ಒಂದು ರಸ್ತೆಯನ್ನು ಪುತ್ತೂರಿನ ಮೇನ್ ರೋಡ್ನಿಂದ ಅಂದರೆ ಗಣೇಶ್ ಪ್ರಸಾದ್ ಹೋಟೆಲ್ನಿಂದ ನೇರವಾಗಿ ಪುತ್ತೂರು ಸ್ಮಶಾನದವರೆಗೆ ಈ ಒಂದು ರಸ್ತೆ ನಿರ್ಮಿಸಲು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದ್ದು, ಈ ಒಂದು ಸಿದ್ಧತೆಗೆ ಇದೀಗ ಭಕ್ತರು ತಮ್ಮ ಆಕ್ರೋಶವನ್ನು ಮತ್ತು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆಗಾಗಿ ಸುಮಾರು ದೇವಸ್ಥಾನಕ್ಕೆ ಸೇರಿರುವಂಥ ಸುಮಾರು 3 ಎಕರೆ ಜಾಗ ರಸ್ತೆಗಾಗಿ ಮೀಸಲಿಡಲು ಇದೀಗ ವ್ಯವಸ್ಥಾಪನಾ ಸಮಿತಿ ಮುಂದಾಗಿದೆ ಎನ್ನುವಂಥ ಆರೋಪವನ್ನು ಭಕ್ತರ ಸಮಿತಿ ಮಾಡ್ತಾ ಇದೆ. ಸುಮಾರು 30 ಅಡಿ ಮೀಟರ್ನ ಸುಮಾರು ಒಂದು 200-300 ಮೀಟರ್ ದೂರದ ಒಂದು ರಸ್ತೆ ನಿರ್ಮಿಸಲು ಸರಿಸುಮಾರು 3 ಎಕರೆ ಜಾಗ ಬೇಕಾಗಬಹುದು ಎನ್ನುವಂಥ ಅಂದಾಜನ್ನು ಕೂಡ ಭಕ್ತರು ಮಾಡ್ತಿದ್ದಾರೆ. ಆದರೆ ಈ ಒಂದು ರಸ್ತೆಗೆ ಎಷ್ಟು ದೇವಸ್ಥಾನದ ಜಾಗೆ ಬೇಕಾಗಬಹುದು ಎನ್ನುವಂಥ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ವ್ಯವಸ್ಥಾಪನಾ ಸಮಿತಿ ಈಗಾಗಲೇ ಈ ತನಕ ಭಕ್ತರ ಮುಂದೆ ಇಡದಿರುವಂಥದ್ದು ಕೂಡ ಈ ವಿವಾದಕ್ಕೆ ಮತ್ತೊಂದು ಕಾರಣವಾಗಿದೆ. ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಕ್ಕೆ ಸಂಬಂಧಪಟ್ಟಂತಹ ಜಾಗವನ್ನು ಸಾರ್ವಜನಿಕ ರಸ್ತೆಗೆ ಉಪಯೋಗಿಸಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ಈ ಭಕ್ತರ ಒಂದು ಸಮಿತಿ ಈಗಾಗಲೇ ವ್ಯವಸ್ಥಾಪನಾ ಸಮಿತಿಗೆ ತಮ್ಮ ತಮ್ಮ ಮನವಿಯನ್ನು ಸಲ್ಲಿಸಿರುವಂಥದ್ದು ಮತ್ತು ಈ ಒಂದು ಮನವಿಗೆ ವ್ಯವಸ್ಥಾಪನಾ ಸಮಿತಿ ಸರಿಯಾಗಿ ಸ್ಪಂದಿಸದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲು ಭಕ್ತರ ಸಮಿತಿ ನಿರ್ಧಾರ ಮಾಡಿದೆ. ಈ ಒಂದು ಭಕ್ತರ ಸಮಿತಿಗೆ ಇದೀಗ ಹಿಂದೂ ಪರ ಸಂಘಟನೆಗಳು ಮತ್ತು BJP ಕೂಡ ಈಗ ಈ ಭಕ್ತರ ಒಂದು ಸಮಿತಿಗೆ ತಮ್ಮ ಬೆಂಬಲವನ್ನು ಸೂಚಿಸಿರುವಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಕ್ಷೇತ್ರದ ಜಾಗವನ್ನು ಸಾರ್ವಜನಿಕ ರಸ್ತೆಗೆ ಮೀಸಲಿಡಲು ಬಿಡುವುದಿಲ್ಲ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ಈಗಾಗಲೇ ವ್ಯವಸ್ಥಾಪನಾ ಸಮಿತಿಗೆ ಭಕ್ತರ ಸಮಿತಿ ಮತ್ತು ಇತರ ಹಿಂದೂ ಪರ ಸಂಘಟನೆಗಳು ನೀಡಿದೆ. ಈ ನಡುವೆ ರಸ್ತೆಯನ್ನು ನಿರ್ಮಿಸಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಕಂಬಳಕೋಡಿ ಎನ್ನುವಂತಹ ಪರಿಸರದ ನಿವಾಸಿಗಳು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯನ್ನು ಮನವಿ ಮಾಡಿದೆ. ಸಮಿತಿಯ ಈ ಒಂದು ನಾಗರಿಕರ ಪ್ರಕಾರ ತಮಗೆ ಕಳೆದ 30 ವರ್ಷಗಳಿಂದ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಅದೇ ಪ್ರಕಾರ ಸರಿಯಾದ ಸಂಪರ್ಕ ರಸ್ತೆ ಇಲ್ಲ. ಈ ಕಾರಣಕ್ಕಾಗಿ ಈ ಒಂದು ದೇವಸ್ಥಾನದವರು ನಿರ್ಮಿಸುವಂತಹ ರಸ್ತೆಯಿಂದಾಗಿ ತಮಗೆ ರಸ್ತೆ ಸಂಪರ್ಕ ಒದಗಿ ಬರಲಿದೆ ಎನ್ನುವಂಥ ಕಾರಣಕ್ಕಾಗಿ ವ್ಯವಸ್ಥಾಪನಾ ಸಮಿತಿಯ ನಿರ್ಧಾರಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಟರಾಜ ಜಾಗೆಯಲ್ಲಿ ನಮ್ಮ ಇಲ್ಲಿಂದ 3 ಕೋಟಿ ರೂಪಾಯಿ ರೋಡಿಗೆ ಪಾಸ್ ಆಗಿದೆ. 30 ಮೀಟರ್ ಅಗಲದಲ್ಲಿ ಈ ತಲೆಯಿಂದ ಸ್ಮಶಾನದವರೆಗೆ ರೋಡ್ ಕೆಲಸ ಆಗ್ತದೆ. ಈಗ ಮೊದಲು ಡ್ರೈನೇಜಿನ ವ್ಯವಸ್ಥೆಗೆ ಪೈಪ್ ಎಲ್ಲ ಬರ್ತದೆ.
ಇನ್ನು 10-15 ದಿವಸ ಅಲ್ಲಿ ಅದು ಬಂದು ಮತ್ತೆ ರೋಡಿನ ಕೆಲಸ ಪ್ರಾರಂಭ ಆಗ್ತದೆ. ನಟರಾಜ್ ವೇದಿಕೆಯನ್ನು ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ. ಬೇರೆ ಪ್ಲಾನಿಂಗ್ ಅಲ್ಲಿ ಏನಾದ್ರು ರೋಡ್ ಮಾತ್ರ ಆಗ್ತದೆ? ಅಲ್ಲಿ ಮೊದಲು ರೋಡಿನ ಕೆಲಸ ಆಗ್ತದೆ ಈಗ. ಅಂದ್ರೆ ಈ ರೋಡ್ ಬಂದಾಗ ಅದು ಈಗ ಹೆಚ್ಚಿನ ವಾಹನಗಳು ರಥ ಬೀದಿಯಲ್ಲಿ ಹೋಗ್ತವೆ. ಮತ್ತೆ ನೋಡಿ, ಇಲ್ಲಿ ಯಾವಾಗಲೂ ಸೋಮವಾರ ಒನ್ ವೇ ಮಾಡ್ತಾರೆ. ಸೋಮವಾರ ಈ ಕಡೆಯಿಂದ ಬರ್ಲಿಕ್ಕೆ ಭಾರಿ ಕಷ್ಟ, ಅಂದ್ರೆ ಭಕ್ತರಿಗೆ ಅಷ್ಟು ಕಷ್ಟ ಆಗ್ತದೆ, ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಿಮಗೆ ಗೊತ್ತುಂಟು ಅದು. ಮತ್ತೆ ಅದರ ಬಗ್ಗೆ ಎಲ್ಲ ಮತ್ತೆ ನಾವು ಆಲೋಚನೆ ಮಾಡ್ತೇವೆ. ಇದು ರೋಡ್ ಅಲ್ಲಿ ಕನೆಕ್ಟ್ ಆಗ್ಲಿಕ್ಕೆ ಮೇನ್ ರೋಡ್ ಈಗ ಅಲ್ಲಿ ಸಂಕ ಹತ್ರ ಉಂಟಲ್ಲ, ಅಲ್ಲಿಂದ ಸ್ಮಶಾನ ಹತ್ರವರೆಗೆ ನೋಡಿ. ಅದಲ್ಲದೆ ಅಲ್ಲಿ 10-30 ಮನೆ ಉಂಟು ನೋಡಿ, ಅವರಿಗೀಗ ರೋಡ್ ಇಲ್ಲ. ಈ ರೋಡಿಗೆ ಆ ಮನೆಯವರೆಲ್ಲ ಸಂಪರ್ಕ ರಸ್ತೆ ಆಗ್ತದೆ. ಅದು ನೋಡಿ, ಈಗ ಇನ್ನು ಸಭಾಭವನಕ್ಕೆ ಆದಷ್ಟು ಬೇಗ ಶಿಲಾನ್ಯಾಸ ನಡೀತದೆ. ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಭಾಭವನ ಆಗ್ತದೆ. ಮಾಸ್ಟರ್ ಪ್ಲಾನರ್ ಎಲ್ಲ ರೆಡಿಯಾಗಿ ಈಗ ಟೆಂಡರ್ ಹಂತಕ್ಕೆ ಬಂದಿದೆ. ನಂತರ ಅದು ಸಭಾಭವನಲ್ಲಿ ಆದ ತಕ್ಷಣ ಇದನ್ನು ತೆರವುಗೊಳಿಸುವಂತ ಮಾಡಿ ನಂತರ ದೈವಜ್ಞರು ಹೇಳಿದಾಗಿ ಮುಂದರಿಸ್ತೇವೆ. ನೋಡಿ, ದೇವಸ್ಥಾನದ ಜಾಗೆ ಈಗ ಸುಮಾರು 10-11 ಎಕರೆ ಜಾಗೆ ದೇವಸ್ಥಾನದ ಜಾಗೆ ನಾವು ಸ್ವಾಧೀನಪಡಿಸುವಂತ ಕೆಲಸ ಮಾಡಿದ್ದೇವೆ. ಅದು ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದ ಮತ್ತೆ ಮಾಡಿದ್ದು ನಾವು. ಅದರ ನಂತರ ಈಗ ಇನ್ನೂ ಕೆಲವು ಜಾಗಗಳು ಬಿಟ್ಟು ಕೊಡ್ತಾರೆ, ಮಾತುಕತೆ ಮಾಡ್ತಾ ಇದ್ದೇವೆ. RTC ಎಲ್ಲ ತೆಗಿತಾ ಇದ್ದೇವೆ. ಅದಕ್ಕೆ ಅಳತೆ ಸರ್ವೆ ಕೆಲಸವೂ ಕೂಡ ಇನ್ನೂ ಆಗ್ತಾ ಇದೆ. ಇನ್ನೂ ಜಾಗೆ ಬರ್ತದೆ ಅಂತ ಹೇಳುವ ವಿಶ್ವಾಸ ನನಗಿದೆ. ಇದು ದೇವಸ್ಥಾನ ಜಾಗೆ ಅಂದ್ರೆ ನೋಡಿ, ಈಗ ಹಾಗಾದ್ರೆ ಇದು ಎದುರೇ ಇರುವ ಜಾಗೆ ದೇವಸ್ಥಾನದ, ಇದು ಸಾರ್ವಜನಿಕ ರಸ್ತೆ ಅಲ್ವಾ, ಪುರಸಭೆಗೆ ಸಂಬಂಧಪಟ್ಟ ರೋಡ್ ಇದು. ಹಾಗೆ ಇಲ್ಲಿ ಕೂಡ ಇದು ವ್ಯವಸ್ಥೆಗೋಸ್ಕರ, ದೇವಸ್ಥಾನ ಜಾಗದಲ್ಲಿ ಹೋಗ್ತದೆ ಬರ್ತದೆ ಅಂತ ಹೇಳುವ ಅಷ್ಟೇ ಅಲ್ಲ, ಇದು ಇಲ್ಲಿ ನಮ್ಮೆಲ್ಲರ ಭಕ್ತರ ಅನುಕೂಲಕ್ಕೋಸ್ಕರ ಇಲ್ಲಿ ಮಾಡುದು. ನೋಡಿ, ಇಲ್ಲಿ ಅಗಲ ಮಾಡ್ಲಿಕ್ಕೆ ಬಿಡುದಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳ್ತಾರೆ. ಮತ್ತೆ ಎಲ್ಲಿ ಹೋಗುದು, ಎಲ್ಲಿಯಾದ್ರೂ ಹೋಗಿ ಬರ್ಬೇಕಲ್ಲ, ಅದಕ್ಕೆ ವ್ಯವಸ್ಥೆಗೋಸ್ಕರ. ಅದಕ್ಕೆ ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು. ಮುಂದಕ್ಕೆ ಒಳ್ಳೆ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಆಗ್ತವೆ, ಅಭಿವೃದ್ಧಿ ಆಗ್ತದೆ. ಈಗಲೇ ನೋಡಿ, ನಮ್ಮ ಕಮಿಟಿ ಬಂದು 1.5 ವರ್ಷ ಕಳೆಯಿತು. ಈಗ ಯಾವ ರೀತಿ ಬದಲಾವಣೆ ಆಗಿದೆ ಅಂತೇಳಿ ನಾನು ಹೇಳುದಿಲ್ಲ, ನಿಮಗೆಲ್ಲರೂ ಗೊತ್ತುಂಟು. ಎಲ್ಲ ಭಕ್ತರ ಸಹಕಾರದಿಂದ ಇದು ಆಗಿದೆ. ಸೀಮಾಧಿಪತಿ ಆಗಿರ್ತಕ್ಕಂಥ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರತಕ್ಕಂಥ ನಮ್ಗೆಲ್ಲರಿಗೂ ಗೊತ್ತಿದೆ. ಈ ಸಂದರ್ಭ ಒಂದಷ್ಟು ಸಂಶಯಗಳಿಗೆ ಮತ್ತು ಭಕ್ತರ ಗೊಂದಲಗಳಿಗೆ ಕಾರಣ ಆಗಿರತಕ್ಕಂಥ ವಿಚಾರಗಳನ್ನ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಇವತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನ ಸರಿಪಡಿಸಬೇಕು ಅಂತ ಹೇಳುವಂತಹ ಆಗ್ರಹವನ್ನು ಮಾಡೋದಕ್ಕೋಸ್ಕರ ಇವತ್ತು ಒಂದು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ನಮ್ಮ ಪತ್ರಿಕೆಗಳಲ್ಲಿ ಇವತ್ತು ಕಾಣಸಿಕ್ಕಂತೆ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 30 ಫೀಟು, ಕೆಲವೊಂದು ಕಡೆ 16 ಮೀಟರ್ ಅಂದ್ರೆ 50 ಫೀಟಿನ ಅಗಲದ ರಸ್ತೆ ಮಹಾಲಿಂಗೇಶ್ವರ ದೇವಸ್ಥಾನದ ಹಿಂದಿನ ಗಣೇಶ ಪ್ರಸಾದ್ ಹೋಟೆಲಿಂದ ಸ್ಮಶಾನದ ಗೇಟಿನ ತನಕ ಒಂದು ನೂತನ ರಸ್ತೆ ನಿರ್ಮಾಣ ಆಗ್ತದೆ ಅಂತ ಹೇಳುವಂತಹ ಒಂದು ಸುದ್ದಿಗಳು ಇವತ್ತು ಬಹಳ ವೇಗದಲ್ಲಿ ಹರಡ್ತಾ ಇದೆ. ನಾವು ಯಾವತ್ತು ಅಭಿವೃದ್ಧಿ ಕಾರ್ಯಗಳಿಗೆ, ದೇವಳದ ನಿತ್ಯ ನೈಮಿಕ ಕಾರ್ಯಗಳಿಗೆ 100ಕ್ಕೆ 100 ಅಡ್ಡಿ ಮಾಡುವವರಲ್ಲ. ಯಾಕೆಂತ ಕೇಳಿದ್ರೆ, ನಾವು ನಮ್ಮ ಹಿರಿಯರಿಂದ ನಂಬಿಕೊಂಡು ಬಂದಿರತಕ್ಕಂಥ ಸೀಮಾಧಿಪತಿ ಆಗಿರ್ತಕ್ಕಂಥ ಮಹಾಲಿಂಗೇಶ್ವರನ ಪಾವಿತ್ರ್ಯತೆಗೆ, ಅಲ್ಲಿ ಇರ್ತಕ್ಕಂಥ ಭಕ್ತರ ನಂಬಿಕೆಗಳಿಗೆ ಯಾವಾಗ ಧಕ್ಕೆ ಬರುತ್ತೆ, ಯಾವಾಗ ತೊಂದರೆ ಆಗತ್ತೆ, ಅದರ ವಿರುದ್ಧ ನಾವು ನಿಲ್ಲಬೇಕಾಗಿರ್ತಕ್ಕಂಥದ್ದು, ಅದರ ವಿರುದ್ಧ ನಾವು ಎಚ್ಚರಿಕೆ ಮಾಡಬೇಕು, ಜಾಗೃತ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳುವಂಥ ದೃಷ್ಟಿಯಿಂದ ಈ ಮನವಿಯನ್ನ ಇವತ್ತು ಕೊಟ್ಟಿದ್ದೇವೆ. ನಮ್ಮ ಆಗ್ರಹಗಳು ಇಷ್ಟೇ. ಇವತ್ತು ಗಣೇಶ ಪ್ರಸಾದ್ ಹಿಂದಿನ ಹೋಟೆಲ್ ಅಲ್ಲಿಂದ ಇರತಕ್ಕಂಥ ಸಂದರ್ಭ ರಸ್ತೆ ನಿರ್ಮಾಣ ಆದಾಗ ಇಲ್ಲಿಯ ಪವಿತ್ರವಾಗಿರ್ತಕ್ಕಂಥ ಮುತ್ತಿನ ಕೆರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕೆರೆ, ಅಲ್ಲಿಯ ಪಾವಿತ್ರ್ಯತೆಗೆ, ಅಲ್ಲಿ ಇರತಕ್ಕಂಥ ನೀರಿನ ವ್ಯವಸ್ಥೆಗಳಿಗೆ ಏನಾದರೂ ತೊಂದರೆಗಳಾಗತ್ತಾ? ಎರಡನೇದು, ಇವತ್ತು ನಾಗನ ಮೂಲಬಿಂಬ ಮತ್ತು ಅಯ್ಯಪ್ಪನ ಗುಡಿ ತೆಗೆದಿರ್ತಕ್ಕಂಥ ಸಂದರ್ಭ, ಅಯ್ಯಪ್ಪನ ವಿಗ್ರಹ ಈಗಾಗಲೇ ಬಾಲಾಲಯದಲ್ಲಿ ಸ್ಥಾಪನೆ ಆದರೂ ಸಹ ಅದಕ್ಕೆ ಪರ್ಮನೆಂಟ್ ಪೂರ್ತಿಯಾಗಿರ್ತಕ್ಕಂಥ ಕಟ್ಟಡ ಇನ್ನೂ ನಿರ್ಮಾಣ ಆಗಿಲ್ಲ. ಅಲ್ಲೂ ಏನೋ ಗೊಂದಲಗಳಿದೆ ಅಂತ ಹೇಳುವಂತ ವಿಚಾರಗಳು ಇವತ್ತು ಸಮಾಜದಲ್ಲಿ ಬಹಳ ಗೊಂದಲವನ್ನ ಸೃಷ್ಟಿಸಿದೆ. ಮೂರನೇದು, ಇವತ್ತು ಹೊಸ ರಸ್ತೆ ನಿರ್ಮಾಣ ಮಾಡೋದಕ್ಕೋಸ್ಕರ ಯಾವುದೇ ಪೂರ್ವಾನುಮತಿ ಇಲ್ಲದೆ ಇಲ್ಲಿರ್ತಕ್ಕಂಥ ನಟರಾಜ ವೇದಿಕೆ ಹಿಂದಿನ ಕಟ್ಟಡಗಳನ್ನ ತೆಗೆದಿರ್ತಕ್ಕಂಥದ್ದು ಹಲವು ಅನುಮಾನಗಳಿಗೆ, ಗೊಂದಲಗಳಿಗೆ ಎಡೆ ಮಾಡಿದೆ. ನಾವು ಸಹಜವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಅಲ್ಲಿ ಹೊಸತೊಂದು ನಿರ್ಮಾಣ ಆಗಬೇಕು ಅಂದ್ರೆ ಹಳತನ್ನು ತೆಗೆಯೋದಕ್ಕೆ ನಮ್ಮ ಅಡ್ಡಿ ಇಲ್ಲ, ಸ್ಪಷ್ಟ ಇರಲಿ. ಆದ್ರೆ ಆ ಹಳದನ್ನ ತೆಗೆಯುವಾಗ ಒಂದು ಕನಿಷ್ಠ ಪಕ್ಷ ಸೌಜನ್ಯ ಪ್ರಕಾರ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು, ಇವತ್ತು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಇಲ್ಲಿ ಯಾವ ಕೆಲಸಕ್ಕೆ ಇಲ್ಲಿ ಕೂತ್ಕೊಂಡಿದ್ದಾರೆ, ಇಲ್ಲಿ ಒಂದು ಕಟ್ಟಡದ ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಸ್ವತ್ತು, ಅದರಿಂದ ಬರತಕ್ಕಂಥ ಆದಾಯವನ್ನ ದೇವಸ್ಥಾನಕ್ಕೆ ಸಲ್ಲಿಸಿದಾರ?
ಅದನ್ನ PWD ಇಲಾಖೆಯವರ ಮುಖಾಂತರ ಇವತ್ತು ಅದರ ವ್ಯಾಲ್ಯೂಯೇಷನ್ ಮಾಡಿಸಿದಾರಾ? ಅದನ್ನ ಟೆಂಡರ್ ಕರೆದಿದ್ದಾರಾ? ಅದರ ಹಣವನ್ನ ದೇವಸ್ಥಾನಕ್ಕೆ ಸಂದಾಯ ಮಾಡಿಸಿದಾರಾ? ಈ ರೀತಿ ಗೊಂದಲಗಳು, ಈ ರೀತಿಯ ಸಂಶಯಗಳು ಬಹಳ ಜನರಿಗೆ ಬಂದಿರತಕ್ಕಂತ ಕಾರಣ ಅದರ ಜನರ ಪ್ರತಿನಿಧಿಯಾಗಿ, ಜನರ ಭಾವನೆಗಳ ಪ್ರತೀಕವಾಗಿ ನಾವು ಇವತ್ತು ಈ ಮನವಿಯನ್ನು ಕೊಟ್ಟಿರ್ತಕ್ಕಂಥ. ಇವತ್ತು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ನೀವು ಇವತ್ತು ಹಳೆ ಕಟ್ಟಡವನ್ನು ತೆಗೆದಿರ್ತಕ್ಕಂಥ ಸಂದರ್ಭ ಯಾವ ಪಾರದರ್ಶಕತೆ ನಿಯಮವನ್ನು ಅನುಸರಿಸಿ, ಇದು ಯಾರ್ದೋ ಒಬ್ಬರ ಸೊತ್ತಲ್ಲ, ಇದು ಪಾರದರ್ಶಕತೆ ನಿಯಮವನ್ನು ಅನುಸರಿಸಿ ಈ ಕಟ್ಟಡವನ್ನು ತೆಗೆಯುವಂತಹ ಕೆಲಸವನ್ನು ಮಾಡಿದ್ದೀರಿ. ಅದರ ನಿಜವಾಗಿರ್ತಕ್ಕಂಥ ಸಂಗ್ರಹ, ಅದರಲ್ಲಿ ಬಂದಿರತಕ್ಕಂಥ ಆದಾಯವನ್ನು ಇಲ್ಲಿಗೆ ಸಲ್ಲಿಸಿದ್ರಿ, ಎಷ್ಟು ಬಂದಿದೆ ಇದನ್ನ ಸಮಾಜಕ್ಕೆ ಹೇಳಿ, ಭಕ್ತರಿಗೆ ಹೇಳಿ. ನಾವು ಸುಮ್ಮನೆ ಕೂತ್ಕೊಳ್ತೀವಿ. ಆದ್ರೆ ಇದು ಯಾವುದೂ ಇಲ್ಲದೆ, ಯಾವುದೇ ಒಂದು ಕನಿಷ್ಠ ಬೇಕಾಗಿರ್ತಕ್ಕಂಥ ನಿಯಮವನ್ನು ಅಳವಡಿಸದೆ ಏಕಾಏಕಿ ಈ ರೀತಿ ಮಾಡಿರ್ತಕ್ಕಂಥದ್ದು ಏನು ನಡೀತಾ ಇದೆ ಅಂತ ಹೇಳುವಂಥದ್ದು ಗೊಂದಲಗಳು ಸಮಾಜದಲ್ಲಿ ಇವತ್ತು ಮೂಡ್ತಾ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಮಹಾಲಿಂಗೇಶ್ವರನ ನಾವು ವಿವಾದಕ್ಕೆ ಎಡೆ ಮಾಡುವಂತ ನಮ್ಮ ಶಕ್ತಿಯೂ ಇಲ್ಲ, ಅದನ್ನು ಮಾಡುವಂತ ವ್ಯಕ್ತಿಗಳು ಅಲ್ಲ. ಆದ್ರೆ ದಯವಿಟ್ಟು ಎಲ್ರಿಗೂ ಹೇಳ್ತೇವೆ, ಮಹಾಲಿಂಗೇಶ್ವರನ ಪತ್ರಿಕೆಗಳಿಗೆ ವಿವಾದಕ್ಕೆ ನಾವು ಯಾರು, ನಾನೂ ಅಲ್ಲ ಇನ್ನೊಬ್ಬರು ಯಾರು ಇದನ್ನು ಮಾಡುವಂತದ್ದು ಅಗತ್ಯ ಇಲ್ಲ ಅಂತ ಹೇಳುವಂತ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೇನೆ. ಆದ್ರೆ ಆಡಳಿತ ಮಂಡಳಿ, ಎಲ್ಲಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಏನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದನ್ನು ಮಾಡದೆ ಏನೇನೋ ಮಾಡೋದ್ರೆ ಈ ರೀತಿಯ ಗೊಂದಲಗಳು ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಈ ಮನವಿಯನ್ನು ಸಲ್ಲಿಸಿದ್ದೇವೆ. ಅಧ್ಯಕ್ಷರು ಹೇಳಿದ್ದಾರೆ, ಮನವಿಯನ್ನು ಪರಿಗಣಿಸಿ ಅದಕ್ಕೆ ಏನು ಬೇಕಾದ ಕ್ರಮವನ್ನು ಕೈಗೊಳ್ತೇವೆ. ನಾವು ಅವರು ಏನ್ ಮಾಡ್ತಾರೆ ಅಂತ ಹೇಳೋದನ್ನ ವಾಚ್ ಅಂಡ್ ಸಿ ನೋಡ್ತೀವಿ. ಅದು ಆಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಬೇಕಾಗಿರತಕ್ಕಂಥ ಯೋಜನೆಗಳನ್ನ ಮಾಡ್ತೀವಿ. ನಾವು ಕಮ್ಮಳಗೋಡಿ ವಠಾರದಿಂದ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ. ಏನಂತ ಹೇಳಿದ್ರೆ, ನಾವು ತುಂಬಾ ವರ್ಷಗಳಿಂದ ನಾವು ಕಮ್ಮಳಗೋಡಿಯಲ್ಲಿ ವಾಸವಾಗಿದ್ದೇವೆ. ಹಾಗೆ ನಮಗೆ ಹೋಗಿ ಬರ್ಲಿಕ್ಕೆ ದೇವಸ್ಥಾನದ ಗದ್ದೆಯ ಮಧ್ಯಭಾಗದಿಂದ ನಮಗೆ ರಸ್ತೆ ಇತ್ತು. ಹಾಗಾಗಿ ಅಲ್ಲಿ ಸಮಸ್ಯೆ ಆಗ್ತದೆ, ಮತ್ತೆ ಕಾಂಪೌಂಡ್ಗಳನ್ನು ಮಾಡ್ತೇವೆ ಅಂತ ಅನ್ನುವ ದೃಷ್ಟಿಯಿಂದ ನಾವು ಮಾನ್ಯ ಶಾಸಕರಿಗೆ ಇದರ ಒಂದು 2 ತಿಂಗಳ ಹಿಂದೆ ನಾವು ಒಂದು ಮನವಿಯನ್ನ ಕೊಟ್ಟಿದ್ದೆವು, ರಸ್ತೆ ಮಾಡಬೇಕು ಅಂತ. ನಾವು ಇವರಿಗೆ ಅಂತಲ್ಲ, ಎಲ್ಲ ಈಗ ಯಾರೆಲ್ಲ ಶಾಸಕರು ಇದ್ದು ಮತ್ತೆ ನಗರಸಭೆಗೆ ಎಲ್ಲ ಕಡೆಗೆ ಕೂಡ ನಾವು ಮನವಿಯನ್ನ ಸಲ್ಲಿಸಿದ್ದೆವು. ಆದ್ರೆ ನಮ್ಮ ಮನವಿಗೆ ಯಾರು ಕೂಡ ಇಷ್ಟರವರೆಗೆ ಸ್ಪಂದಿಸಲಿಲ್ಲ. ಮಾನ್ಯ ಶಾಸಕರು ನಮಗೆ ಈಗಾಗಲೇ ಹೇಳಿದ್ದಾರೆ, ಇದಕ್ಕೆ ಇದು ಹಣ ಸ್ಯಾಂಕ್ಷನ್ ಆಗಿದೆ, ಆದ್ರಿಂದ ನಿಮಗೆ ರಸ್ತೆ ಇನ್ನು ಬೇಗ ಆಗುವುದರಲ್ಲಿ ಇದೆ ಅಂತ ಹೇಳಿ ಅಂತ ವ್ಯವಸ್ಥಾಪನಾ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನದವರು ಕೂಡ ತಿಳಿಸಿರುತ್ತಾರೆ. ಆದ್ರೆ 1-2 ದಿವಸದ ಹಿಂದಿನಿಂದ ಏನೋ ಇದರಲ್ಲಿ ಮೊಬೈಲ್ಗಳಲ್ಲಿ ರಸ್ತೆ ಬಗ್ಗೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನಮಗೆ ರಸ್ತೆ ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ, ನಮಗೆ ರಸ್ತೆ ಇಲ್ಲದಿದ್ರೆ ನಾವು ಯಾವ ಕಡೆಗೆ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ನಮಗೆ ಸಂಪರ್ಕ ರಸ್ತೆ ಬೇರೆ ಇಲ್ಲ ನಮಗೆ. ಮತ್ತು ನಮಗೆ ಈಗ ಮನೆಯಲ್ಲಿ ಯಾರಾದ್ರೂ ಹುಷಾರಿಲ್ಲದವರು ಇದ್ರೆ ಅವರನ್ನ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಅಲ್ಲಿಗೆ ಆಂಬುಲೆನ್ಸ್ ಕೂಡ ಬರ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ನಮ್ಗೆ ನಾವು ರಸ್ತೆ ಬೇಕು ಅಂತ ಹೇಳ್ತೇವೆ. ನಾವು ದೇವಸ್ಥಾನದ ಒಂದು ರಕ್ಷಣೆಯ ದೃಷ್ಟಿಯಿಂದ ಕೂಡ ಅದೇ ರೀತಿಯಲ್ಲಿ ಹೇಳ್ತಾ ಇದ್ದೇವೆ. ನಮ್ಮ ರಸ್ತೆಯನ್ನ ಬಿಟ್ಟು ಅಲ್ಲಿ ಕಾಂಪೌಂಡ್ ಅನ್ನ ಮಾಡಿದ್ರೆ ನಮ್ಮ ದೇವಸ್ಥಾನಕ್ಕೆ ಕೂಡ ಅಲ್ಲಿ ರಕ್ಷಣೆ ಸಿಗ್ತದೆ. ಈಗಾಗಲೇ ಅಲ್ಲಿ ಇದು ರಾತ್ರಿ ಹೊತ್ತಿನಲ್ಲಿ ಬಂದು ಕಾರು ನಿಲ್ಲುವುದು, ಕೆಲವು ನಾವು ಬಾಟ್ಲಿಗಳು ಅಂತದನ್ನೆಲ್ಲ ನಾವು ಕಂಡಿದ್ದೇವೆ. ತುಂಬಾ ಹೊತ್ತಿನವರೆಗೆ ಇರ್ತದೆ. ಆದ್ರಿಂದ ನಮ್ಮ ದೇವಸ್ಥಾನದ ರಕ್ಷಣೆಗೆ ಕೂಡ ಇದು ಒಳ್ಳೇದು. ಮತ್ತೆ ಸಂಪರ್ಕ ರಸ್ತೆ ಇದ್ರೆ ಈಗ ಅಲ್ಲದಿದ್ರು ಇದು ಫ್ಯೂಚರ್ ಅಲ್ಲಿ ಒಂದು ಶಾಸಕರ ಒಂದು ಈ ಯೋಜನೆ ಬಹಳ ಒಳ್ಳೆಯ ಯೋಜನೆ. ಯಾಕಂತ ಹೇಳಿದ್ರೆ ಟ್ರಾಫಿಕ್ ಕೂಡ ಇದರಿಂದ ಜಾಮ್ ಆಗೋದನ್ನ ತಪ್ಪಿಸ್ಲಿಕ್ಕೆ ಆಗ್ತದೆ. ಆದ್ರಿಂದ ನಾವು ಎಲ್ಲರೂ ಕೇಳಿಕೊಳ್ಳುವುದು ಏನು ಅಂತ ಹೇಳಿದ್ರೆ, ಅದು ಈಗ ಪ್ರಮುಖ ಇದರಲ್ಲಿ ರೋಡ್ ಬರ್ತದೆ ಅಂತ ಹೇಳ್ತಾರೆ. ಅವರು ಕೆಲವರು ಹೇಳ್ತಾ ಇದ್ದಾರೆ 3 ಎಕರೆ ಜಾಗ ಹೋಗ್ತದೆ ಅಂತ. ಆದ್ರೆ ಇದು ಪ್ರಮುಖ ರೋಡ್ ಅಲ್ಲಿ ಈಗ ತಡೆಗೋಡೆ ಕೂಡ ನಿರ್ಮಾಣ ಆಗುವುದರಿಂದ ಪ್ರಮುಖ ಜಾಗದಲ್ಲಿ ಇದು ಆಗ್ತಾ ಇದೆ. ಆದ್ರಿಂದ ನಮಗೆ ಈ ರಸ್ತೆಯನ್ನ ಮಾಡಿಕೊಡ್ಬೇಕು. ಅದಲ್ಲದೆ ನಾವು ಆ ವಠಾರದಲ್ಲಿ ಇದ್ದುಕೊಂಡು ಹಲವಾರು ಸಮಸ್ಯೆಗಳನ್ನ ಈಗಾಗಲೇ ನಾವು ಅನುಭವಿಸಿದ್ದೇವೆ. ಪ್ರತಿ ವರ್ಷ ನಮಗೆ ಇದರಲ್ಲಿ ನೀರು ಬರುವಾಗ ಮಳೆಗಾಲದಲ್ಲಿ ಪ್ರತಿ ವರ್ಷ ನಮ್ಮ ಎಲ್ಲಾ ಮನೆಗಳಿಗೆ ಕೂಡ ಅಲ್ಲಿ ನೀರು ನುಗ್ತದೆ. ಮತ್ತು ನಮಗೆ ನಮ್ಮ ವಾಹನಗಳೆಲ್ಲ ಇದರಿಂದ ಕೆಟ್ಟು ಹೋಗಿ ನಮಗೆ ಸಾವಿರಾರು ರೂಪಾಯಿಗಳು ನಮಗೆ ನಷ್ಟ ಆಗಿದೆ. ಆದ್ರಿಂದ ಈ ಒಂದು ರಸ್ತೆಯನ್ನ ಮಾಡಿಕೊಡ್ಬೇಕು ಅಂತ ನಾವು ಶಾಸಕರಲ್ಲಿ ಕಂಬಳಕೋಡಿ ವಠಾರಸ್ಥರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಆದರೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ರಸ್ತೆಗೆ ದೇವಸ್ಥಾನದ ಜಾಗವನ್ನು ಬಳಸಿಕೊಳ್ಳಲು ಬಿಡುವುದಿಲ್ಲ ಮತ್ತು ಈ ಒಂದು ದೇವಸ್ಥಾನದ ಜಾಗವನ್ನು ಉಳಿಸಿಕೊಳ್ಳಲು ತಮ್ಮ ಎಲ್ಲ ಶಕ್ತಿ ಮೀರಿ ಪ್ರಯತ್ನಿಸ್ತೇವೆ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ಭಕ್ತರು ಈಗಾಗಲೇ ವ್ಯವಸ್ಥಾಪನಾ ಸಮಿತಿಗೆ ನೀಡಿರುವಂಥದ್ದು. ಇದರ ಜೊತೆಗೆ ಇದೀಗ ವ್ಯವಸ್ಥಾಪನಾ ಸಮಿತಿ ಕೂಡ ಹಠಕ್ಕೆ ಬಿದ್ದಂತೆ ಈ ಒಂದು ರಸ್ತೆಯನ್ನು ನಿರ್ಮಿಸಿ ಸಿದ್ಧ ಎನ್ನುವಂಥ ಒಂದು ಹಠಕ್ಕೆ ಬಿದ್ದಂತೆ ಈಗಾಗಲೇ ಹೇಳಿಕೆಗಳನ್ನು ನೀಡುವಂಥದ್ದು, ಮಾಧ್ಯಮ ಹೇಳಿಕೆಗಳನ್ನು ನೀಡಿರುವಂಥದ್ದು,
ಹಲವು ಚರ್ಚೆಗೆ ಕಾರಣವಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.